ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ ಅಂತ ಅಪಮಾನವನ್ನ ಖಂಡಿಸಿ ಇವತ್ತು ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಧರ್ಮಸ್ಥಳದ ಬಗ್ಗೆ ಅಪಮಾನವನ್ನ ಖಂಡಿಸಿ ಅಂದ್ರೆ ಅಪಮಾನ ಮಾಡಲಾಗ್ತಿದೆ ಅಂತ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂರಕ್ಷಣಾ ಸಮಿತಿಯಿಂದ ನಡೆದಿರುವಂತಹ ಪ್ರೊಟೆಸ್ಟ್. ಇದು ಹುಬ್ಬಳ್ಳಿ ನಗರದಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್. ಚಕ್ರವರ್ತಿ ಸೂಲಿಬೆಲೆ ಹಾಗೆ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಶ್ರೀ ಕ್ಷೇತ್ರ ತೇಜೋವಧೆ ಕೈ ಬಿಡುವಂತೆ ಆಗ್ರಹಿಸಲಾಗಿತ್ತು. ಅಂದ್ರೆ ಶ್ರೀ ಸುಕ್ಷೇತ್ರ ಧರ್ಮಸ್ಥಳ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಅಂಬೇಡ್ಕರ್ ಸರ್ಕಲ್ ನಿಂದ ಇಂದಿರಾ ಗಾಂಧಿ ಗಾಜಿನ ಮನೆವರೆಗೆ ಈ ಪ್ರತಿಭಟನೆ ಮಾಡಲಾಗಿದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಥವಾ ಯಾಕೆ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಆತ ಮಾಡ್ತಾ ಇರುವಂಥ ಎಡವಟ್ಟುಗಳು ಆರಂಭದಲ್ಲಿ ನನಗೆ ಎಲ್ಲವೂ ಕೂಡ ಗೊತ್ತಿದೆ ಅಂಥೇಳಿ ನಂಬಿಸಿ ನ್ಯಾಯಾಲಯದ ಮುಂದೆ ಹೋಗಿ ಯಾವುದೋ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಈಗ ತನಿಖೆ ಅಂತೂ ಆರಂಭ ಆಗಿದೆ. ಬಟ್ ಈ ಆತ ಹೇಳಿರೋ ರೀತಿಯೇ SIT ತನಿಖೆ ಮಾಡ್ತಾ ಇದೆ. ಆತ ಯಾವ ಪಾಯಿಂಟಲ್ಲಿ ಎಷ್ಟೆಷ್ಟು ಅಡಿಯಷ್ಟು ಆಳ ಬೇಕು ಅದೆಲ್ಲವೂ ಕೂಡ ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಏನು ಸಿಗ್ತಾ ಇಲ್ಲ. ಹಂಗಾಗಿ ಆತನ ಮೇಲೇ ಈಗ ಅನುಮಾನ ಬರ್ತಾ ಇರುವಂಥದ್ದು, ಒಂದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಥವಾ ಈ ಪ್ರಕರಣವನ್ನು ಬೇರೆ ದಿಕ್ಕಿನಡೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಆಗ್ತಾ ಇದೆ ಅಂಥೇಳಿ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆರಂಭದಲ್ಲಿ ಯಾರೂ ಕೂಡ ಇದರ ಬಗ್ಗೆ ಮಾತನಾಡಿರಲಿಲ್ಲ. ಹೋಗ್ತಾ ಹೋಗ್ತಾ ಏನೂ ಸಿಗಲಿಲ್ಲಲ್ಲ 13ನೇ ಸ್ಪಾಟಲ್ಲಿ. ಆವಾಗಿಂದ ಶುರುವಾಗಿದ್ದು ಧರ್ಮಸ್ಥಳ ಟಾರ್ಗೆಟ್ ಆಗಿದೆ, ಹಿಂದೂಗಳು ಟಾರ್ಗೆಟ್ ಆಗಿದೆ, ಧರ್ಮಾಧಿಕಾರಿಗಳು ಟಾರ್ಗೆಟ್ ಆಗಿದ್ದಾರೆ ಅಂತೇಳಿ. ಸೊ ಹಂಗಾಗಿ ಈತನ ಮೇಲೆ ಅನುಮಾನ ಬಂದಿರುವಂಥ ಹಿನ್ನೆಲೆ ನೋಡಿ, ಒಂದು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. ಎಷ್ಟು ದಿನ ಕಾರ್ಯಾಚರಣೆ ಆಗಿದ್ದಿಲ್ಲ ಧರ್ಮಸ್ಥಳದಲ್ಲಿ, ಒಂದು ದಿನಕ್ಕೆ 4 ರಿಂದ 5 ಲಕ್ಷ ರೂಪಾಯಿ. ಅದರ ಜೊತೆಗೆ GPR ಬಳಸಿದ್ರ ಅದರ ಸಿಕ್ಕಾಪಟ್ಟೆ ಬಾಡಿಗೆ ಇರುತ್ತೆ. ಸೊ ಅದೆಲ್ಲವನ್ನ ಲೆಕ್ಕ ಹಾಕಿದರೆ ಈತ ಏನು ಜನರನ್ನ ಮಂಕ್ ಮಾಡ್ದಾನೋ ಅಥವಾ ಗೊತ್ತಿಲ್ಲ. ಬಟ್ ಈತನಿಗೆ ಇದರ ಪರಿಣಾಮವಂತೂ ಎದುರಿಸಲೇಬೇಕಾಗತ್ತೆ. ಯಾಕಂದರೆ ಜನರ ತೆರಿಗೆಯನ್ನು ಹಾಳು ಮಾಡಿದ್ದಾನೆ, ಸಮಯ ವೆಸ್ಟ್ ಮಾಡಿರುವಂಥದ್ದು. ಎಷ್ಟೋ ಅಧಿಕಾರಿಗಳು ಬಂದು ಸ್ಪಾಟಕ್ಕೆ ಹೋಗಿ ಕೆಲಸವನ್ನು ಮಾಡಿದ್ದಾರೆ. ಮಳೆಯಲ್ಲೂ ಕೂಡ ಈ ರೀತಿ ಕೆಲಸ ಆಗಿದೆ. ಸೊ ಗೊತ್ತಿಲ್ಲ, ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಾಳೆ ತನಿಖೆ ಬಗ್ಗೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ.